ಸೆಕೆಂಡ್ ಸರ್ವಿಸ್ ಡ್ಯೂ ಡೇಟ್ ಬಂದ್ಬಿಟ್ಟಿದೆ. ತುಂಬಾ ಡಿಫ್ರೆಂಟ್ ನೋಡಿ. ಮೇನ್ 1 in ಕರ್ನಾಟಕ ಆರ್ 1 in ಇಂಡಿಯಾ ಮಾಡೇ ಮಾಡ್ತೀನಿ. 100ಗೆ 200 ಕೊಡ್ಬೋದು ಸರ್. ಕೆಲಸ ಮಾಡಕ್ ಬಿಟ್ಟೆ. ಓಕೆ ಗೈಸ್, ಈಗ ಅಗೇನ್ ಆಫ್ಟರ್ ಲಾಂಗ್ ಟೈಮ್ ಮಾರಿಯನ್ ಸುಜುಕಿಗೆ ಬಂದಿದ್ದೀನಿ. ಇವತ್ತು ಸೆಕೆಂಡ್ ಸರ್ವಿಸ್ ಡ್ಯೂ ಡೇಟ್ ಬಂದ್ಬಿಟ್ಟಿದೆ. ಸೊ ಮಾರ್ನಿಂಗೇ ಒಂದು 8:30 ಬಿಟ್ಟು ಈಗ 9:30 ರೀಚ್ ಆಗಿರೋ 1 hour ಜರ್ನಿ. ಮಳೆ ಬೇರೆ ಬರ್ತಿದೆ, ಅದರಲ್ಲಿ ಈ ಟ್ರಾಫಿಕ್ ಬೇರೆ. ಸೊ ರೀಚ್ ಆಗಿದ್ದೀನಿ, ಬನ್ನಿ ತೋರಿಸ್ತೀನಿ ಹೆಂಗಿದೆ ನಮ್ಮ ಪೂಜಾ. ಫಸ್ಟ್ ಟೈಮ್ ಇಷ್ಟೊಂದು ಗಲೀಜಾಗಿರೋದು, ಫಸ್ಟ್ ಟೈಮ್ ನೋಡಿ. ಸೋ ಮಚ್ ಗಲೀಜ್. Break, always fight, never quit, do it right. ಸೌಂಡ್ ಒಂದು ರಿಯಾಕ್ಷನ್ ಕೊಡಿ ನೋಡೋಣ ಹೆಂಗಿದೆ ಸೌಂಡ್ಗೆ. ಗಾಡಿ ಕಾಸ್ತಿಂದ ಆಕ್ಸರೀಸ್ ಕಾಸ್ಟ್ ಜಾಸ್ತಿ ಆಗ್ತದೆ. ಎಲ್ಲ ಫುಲ್ಲು ಟಫ್ ಮಾಡಿಬಿಟ್ಟಿದ್ರ ಎಲ್ಲ. ಇಷ್ಟೊಂದು ಬೂಜ ನೋಡಿದ್ದೀರಾ? ಓಕೆ, ನಮ್ಮ ಬೂಜ ಹೆಂಗೆ ಕಾಣಿಸ್ತಿದೆ? ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ನೋಡಿ. ಆ ಥರ ಐಡಿಯಾ ಇಲ್ಲ. ನಾನು ಇವತ್ತವರೆಗೂ ಆಲ್ಮೋಸ್ಟ್ ಐ ಹ್ಯಾವ್ ಸೀನ್ ಲೈಕ್ 200-300 ಪ್ಲಸ್ ಬೂಜ. ಅದು ವೀಲ್ಡ್ ಲೋಗೋಸ್, ವೀಲ್ ಸ್ಟಿಕ್ಕರ್ಸ್ ಆಗಲಿ, ಆ ನಂಬರ್ ಪ್ಲೇಟ್ ಡಿಸೈನು. ಆ್ಯಕ್ಚುಲಿ ಆ ಕೌಲಿಂದ ಕ್ಯಾಬ್ರಲ್ಲಿ ಹಾಕಿದ್ದು ಐಡಿಯಾ ತುಂಬ ಚೆನ್ನಾಗಿದೆ. ಮಾಡಿ ಇನ್ನೂ ಶೋರ್ ಬ್ರೋ, ಶಾಕಿಂಗ್ ಆಗಿ ನೋಡಿ. ಇನ್ನು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಏನಾದ್ರು ಇನ್ನೊಂದಿನ ಚೇಂಜಸ್ ಆಗಿರುತ್ತೆ. ಬಟ್ ಮೇನ್ 1 in ಕರ್ನಾಟಕ ಆರ್ 1 in ಇಂಡಿಯಾ ಮಾಡೇ ಮಾಡ್ತೀನಿ. ಮಾಡಬೇಕು. ಅದು ಇಟ್ ವಿಲ್ ಬಿ ಲೈಕ್ ಸಿಗ್ನೇಚರ್ ಎಡಿಷನ್ ಅಂತ ಹೇಳಿ ಇನ್ನೊಂದು ಜಾಸ್ತಿ ಜನ ನೋಡಿ ಇಂಪ್ರೆಸ್ ಆಗ್ತದೆ. ಎಸ್, ಆಫ್ಕೋರ್ಸ್ ಮಾಡೋಣ. ಸೊ ಒಂದು ರೇಟ್ ಮಾಡಿದ್ರೆ ಆಬ್ವಿಯಸ್ಲಿ 10 out of 10. 100ಗೆ 200 ಕೊಡ್ಬೋದು. ನೋಡೋಣ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಬೂಜಾ ಬ್ರೋ. ಯಾವಾಗ ನೋಡ್ತೀರಾ? ಸ್ವಲ್ಪ ವಿಲ್ ರೈಡ್. ನಾನು ಐ ವಾಂಟ್ ಟು ರೈಡ್ ವಿತ್ ಯು. ನೋಡೋಣ ಯಾವಾಗ ವಿಲ್ ಪ್ಲಾನ್ ಮಾಡೋದೇ ದೊಡ್ಡ ರೈಡ್ ಒಂದು ಮಾಡೋಣ. ಓಕೆ ಬನ್ನಿ ಗೈಸ್, ಈಗ ಹೋಗಿ ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಂಡು ಏನೇನು ಚೇಂಜಸ್ಸು ಅದನ್ನು ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಯಾಕಂದರೆ ನೀವು ಫಸ್ಟ್ ಸರ್ವಿಸಲ್ಲಿ ಫುಲ್ ವೀಡಿಯೋ ಕ್ಲೀನಾಗಿ ನೋಡಿದ್ದೀರ ಆಲ್ರೆಡಿ, ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ. ಸೊ ಸೇಮ್ ಈ ಸಲ ಏನು ಅಷ್ಟು ಚೇಂಜಸ್ ಇಲ್ಲ. ಬಟ್ ಐ ಜಸ್ಟ್ ಬ್ರೀಫ್ ಇಟ್ ಔಟ್. ಎಷ್ಟು ಖರ್ಚಾಯಿತು, ಏನು ಕತೆ, ಸೆಕೆಂಡ್ ಸರ್ವಿಸಲ್ಲಿ ಏನೇನು ಚೇಂಜ್ ಮಾಡ್ತಾರೆ ಅಂತ ಅಲ್ಲಿ ಬ್ರೀಫ್ ಇಟ್ ಔಟ್ ಸುಮ್ಮನೆ ಗ್ಲಿಮ್ಸ್ ಆಗ್ತೀನಿ. ಓಕೆನಾ? ಇವಾಗ ಬನ್ನಿ ಹೋಗಿ ಸರ್ವಿಸ್ ಮಾಡಿಸ್ಬಿಡೋಣ. ಈಗ ನಮ್ಮ ಮೇಯ್ನ್ ಶಿವಾನಂದ್ ಸರ್ ಇದ್ದಾರೆ. ಅವರು ಟೆಸ್ಟ್ ಮಾಡ್ತಾರೆ ನಮ್ಮ ಎಕ್ಸಾಸ್ಟ್ ಹೆಂಗಿದೆ. ಸೊ ಅವ್ರ ಅಪ್ರೂವಲ್ ಬೇಕೇ ಬೇಕೀಗ. ಎಸ್ ಸರ್. ಏನಂತೀರಾ? ಚೆನ್ನಾಗಿ ಫಿಟ್ಟಿಂಗ್ ಆಗಿದೆ, ಮಸ್ತಾಗಿದೆ. ಓಕೆ, ನಮ್ಮ ಸುಗಂಧ್ ಸರ್ ಪಕ್ಕ ಮಾಡ್ಕೊಡ್ತಾರೆ. ಸೊ ಈಗ ಅಪ್ರೂವ್ ಆಗಿದೆ ನಮ್ಮ ಶಿವಾನಂದ್ ಸರ್ ಇಂದ. ಯೂಸ್ ಮಾಡಿ ಹೈ ಆರ್ಟಿಂಗ್. ಈಗ ನಾನು ಮಾಡಿದ ರಾಂಗ್ ಇಷ್ಟೆಲ್ಲ ರಮ್ ಮಾಡಬಾರ್ದು, ಚೆಕ್ ಮಾಡಿರೋಷ್ಟೇ. ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ಪರ್ಫೆಕ್ಟ್ ಆಗಿದೆಯಾ? ಎಲ್ಲ ಮಸ್ತಾಗಿದೆ. ಸೊ ಸುಗಂಧ್ ಸರ್ ಅವ್ರು ರೇಸರು ಅವರೆಲ್ಲ ಚೆನ್ನಾಗಿ ಫಿಟ್ ಮಾಡ್ತಾರೆ. ನಮ್ಮ ಬ್ರದರು ಹೇಳಿದ್ರು
ಸಂಜೆ ಹೋಗಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಏನಾದರೂ ಇದ್ರೆ ಬನ್ನಿ ನನ್ನ ಹತ್ರ ಅಂತ ಹೇಳಿದ್ರು. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ನನಗೆ ಶಿವಾನಂದ್ ಸರ್ ಯಾವಾಗಲೂ ಅಷ್ಟೇ, ಐ ಲವ್ ಹಿಮ್ ಆಲ್ವೇಸ್, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ ಆ್ಯಂಡ್ ಈ ಸಪೋರ್ಟ್ಸ್, ಅದಕ್ಕೆ ನನಗೆ ಶಿವಾನಂದ್ ಸರ್ ಅಂದರೆ ತುಂಬ ಇಷ್ಟ. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಇನ್ನೂ ಇದೆ ಪಿಕ್ಚರ್ ಅಭಿ ಬಾಕಿ ಹೇ. ಸೊ ಈಗ ಇಬ್ರು ನಾನ್ ವೆಜ್ ಕೌಂಟರ್ಸ್ ಇದೆ, ಇಲ್ಲಿ 2 ನಾನ್ ವೆಜ್ ಕೌಂಟರ್ಸು. ನಮ್ಮ ಸೋಲ್ ರೈಡರ್ ಅವರು ಚಿಕನ್ ಬಾರಿಸ್ತವ್ರೆ, ನಮ್ಮ ಶಿವಾನಂದ್ ಸರ್ ಆಮೇಲೆ ನಮ್ಮ ಮೋಹನ್ ಅವರು ವೆಜ್. ಸೊ ನೋಡಿ ಬಾಯ್ಸ್, ಇದೆ ನಮ್ಮ ಮಾರಿಯ ಸುಜುಕಿಗೆ ಬಂದ್ರಂತೂ ಪೀಸಾಗಿ ಮಜಾ ಮಾಡ್ಕೊಂಡು ತಿನ್ಕೊಂಡು ಸರ್ವಿಸ್ ಮಾಡ್ಕೊಂಡು ಚಿಲ್ಲ ಕೆಲಸ ಮಾಡಕ್ ಬಿಟ್ಟೆ. ಆಮೇಲೆ ಅಯ್ಯೋ ಇವಾಗ ನಮ್ಮ MD ಎಲ್ಲ ಥಿಂಕ್ ಮಾಡ್ತಿರ್ತಾರೆ, ಈ ನನ್ನ ಮಗ ಅಂಜನ್ ಬಂದರೆ ಯಾರು ಕೆಲಸ ಮಾಡಕ್ ಬಿಡಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಿರ್ತಾನೆ ಅಂತ ಬೈಕೊಂತಿರ್ತಾರೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಮಸ್ತಿ ಮಜಾ ಫನ್ ಎಲ್ಲ ಓಡ್ಬಿಡ್ತಾರೆ ಸರ್, ಯಾರು ಬೈಕೊಳ್ಳೋದಿಲ್ಲ. ಇನ್ವೆಸ್ಟರ್ ಅವರೇ ನೋಡಿ ಬಾಯ್, ಲೈವ್ ಇರೋದು ಒಂದು ಲೈಫ್, ಮಜಾ ಮಾಡ್ತಿರ್ಬೇಕು, ಎಂಜಾಯ್ ಮಾಡ್ತಿರ್ಬೇಕು. ಏನಂತೀರಾ ಶಿವನಂದ್ ಸರ್? ನಮ್ಮ ಮನಸ್ಸು ದೊಡ್ಡದಾಗಿದ್ರೆ ದೇವರು ಏನಂತೀರಾ ಬಾಯ್ಸ್? ಹಂಗೆ ಕಮೆಂಟ್ ಕೂಡ ಹಾಕಿ. ಸೊ ಇವಾಗ ಪಾಸ್ ಆಗಿಬಿಟ್ಟು ಸರ್ವಿಸ್ ಆಲ್ಮೋಸ್ಟ್ ಆಯಿತು, ಸ್ವಲ್ಪ ಎಲ್ಲ ಮುಗಿಸಿ ಪೇಮೆಂಟ್ ಎಲ್ಲ ಮುಗಿಸಿ ನಿಮ್ಮ ಮೋಟೋ ಬ್ಲಾಗಿಂಗ್ ಸೆಟಪ್ಪಲ್ಲಿ ಸಿಗ್ತೀನಿ. ಬಾಯ್. ಆಯಿಲ್ ಫುಲ್ ಆಯಿಲ್ ಇದಿರುತ್ತಲ್ಲ, ಅದು ರಿಮೂವ್ ಮಾಡೋದು. ಸೊ ಸರ್ವಿಸ್ ಆಯಿತು. ಈಗ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಎಷ್ಟಾಯ್ತಪ್ಪ ಸೆಕೆಂಡ್ ಸರ್ವಿಸ್ಗೆ. ಈ ಒಂದು ಸರ್ವಿಸಲ್ಲಿ ನನಗೆ 3 ಐಟಮ್ಸ್ಗೆ ಚಾರ್ಜಸ್ ಬಿದ್ದಿದೆ. ಒಂದು ಇಂಜಿನ್ ಆಯಿಲ್ಗೆ, ಸೆಕೆಂಡ್ ಬಂದು ಇಂಜಿನ್ ಆಯಿಲ್ ಫಿಲ್ಟರ್ಗೆ, ಲೇಬರ್ ಚಾರ್ಜು. ಸೊ ಈ 3 ಥಿಂಗ್ಸ್ಗೆ ನನಗೆ ಕಾಸ್ಟ್ ಬಿದ್ದಿದ್ದು 10,391 ರೂಪಾಯಿ. ಸೊ 10,391 ರುಪೀಸ್. ಸೊ ಏರ್ ಫಿಲ್ಟರ್ ಇಲ್ಲ, ಯಾಕೆ ಅಂದರೆ ನಾನು ಬ್ರಾಕ್ಸ್ ಫುಲ್ ಸಿಸ್ಟಮ್ ಹಾಕ್ಸ್ಬೇಕಾದ್ರೆ ಏರ್ ಫಿಲ್ಟರು BMC ಏರ್ ಫಿಲ್ಟರ್ಗೆ ಗ್ರೇಡ್ ಮಾಡಿದ್ದೆ. ಇನ್ನು ಬ್ರೇಕ್ ವೇರ್ ಆ್ಯಂಡ್ ಟೇರು ಇನ್ನೂ 50% ಲೈಫ್ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ ನನಗೆ. ಸೊ ಇನ್ನು ಟಯರು ನಾನೇನು ಅಷ್ಟು ರಿಪ್ ಮಾಡ್ತಾ ಇಲ್ಲ ಅಂತ, ಟಯರು ಇನ್ನೂ ಚೆನ್ನಾಗೇ ಇದೆ, ಇನ್ನು 50% ಲೈಫ್ ಇದೆ ಅಂತ ಹೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಸರ್ವಿಸ್ವರೆಗೂ ಏನು ಅಷ್ಟು ಖರ್ಚು ಬರಲ್ಲ. ಸೊ ಇದು ಸೆಕೆಂಡ್ ಸರ್ವಿಸು, ಇನ್ನು ಪ್ರೈಸಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಲೈಫ್.